ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಭಾರ್ಗವಿ ವ್ಲಾಗ್ಸ್. ಇವತ್ತು ನಮ್ಮ ಮನೆಯವ್ರದ್ದು ಬರ್ಡೇ ಇದೆ. ಆದ್ರಿಂದ ನಾನು ನೈಟೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸರ್ಪ್ರೈಸ್ ಕೊಡೋಣ ಅಂತ. ನಮ್ಮ ಮನೆಯವ್ರು ಎಷ್ಟೊತ್ತಿಗಾದ್ರೂ ಎದ್ದೊಳ್ಳಿ, ಫಸ್ಟ್ ಎದ್ದು ಬಂದು ದೇವ್ರ ಮುಖ ನೋಡಿ, ನಮ್ಮ ಅತ್ತೆ ಅವ್ರ ಮುಖ ನೋಡಿ ಬಂದು ಕುತ್ಕೊತಾರೆ. ನನ್ನ ಸರ್ಪ್ರೈಸ್ ನೋಡಿ ಅವ್ರಿಗೂ ಖುಷಿ ಆಯ್ತು ಫ್ರೆಂಡ್ಸ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ರೀ. ಬೃಂದಾವನದೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ. ಬೆಳಗ್ಗೆ ಎದ್ದು ಪೂಜೆ ಮುಗಿಸ್ಕೊಂಡು ನಾವು ಇವಾಗ ವೀರಾಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಟೆಂಪಲ್ ಹತ್ರ ಬಂದಿದ್ದೀವಿ. ತುಂಬ ರಶ್ ಇರುತ್ತೆ ಅಂದ್ಕೊಂಡ್ವಿ, ಬಟ್ ಏನು ಅಷ್ಟೊಂದು ರಶ್ ಇರಲಿಲ್ಲ. ಪೂಜೆಗೆ ಅಂತ ಹೂ, ಕಾಯಿ, ಹಣ್ಣು ಎಲ್ಲ ತೊಗೊತಾ ಇದ್ದೀವಿ ಫ್ರೆಂಡ್ಸ್. ನೀವು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನಿಮಗೆ ಸ್ಟಾರ್ಟಿಂಗ್ ಸಿಗೋದು ಶ್ರೀ ಪ್ರಸನ್ನ ಮಹಾಲಕ್ಷ್ಮಿ ವಿಗ್ರಹ ಸಿಗುತ್ತೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಮಹಾಲಕ್ಷ್ಮಿ ತಾಯಿಯ ದರ್ಶನ ಮುಗಿದಾದ್ಮೇಲೆ ಸ್ವಲ್ಪ ಮುಂದೆ ಹೋಗ್ತಾನೆ ವಿನಾಯಕನ ದರ್ಶನ ಸಿಗುತ್ತೆ ನಮಗೆ. ರಾಮ ಲಕ್ಷ್ಮಣ ಸೀತಾಮಾತೆಯ ದರ್ಶನ ಮುಗಿದಾದ್ಮೇಲೆ ದೇವಿಯ ದರ್ಶನ ಬರುತ್ತೆ. ಎಲ್ಲ ದೇವ್ರ ದರ್ಶನ ಆದಮೇಲೆ ಸ್ವಲ್ಪ ನಾವು ಮುಂದೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನನ್ನ ಮಗ ಫುಲ್ಲು ನಿದ್ದೆಯಲ್ಲಿದ್ದಾನೆ. ಹಾಗೆ ಸೈಡಲ್ಲಿ ನೋಡಿ 22 ಅಡಿ ಎತ್ತರದ ಶ್ರೀ ವೀರಾಂಜನೇಯ ಸ್ವಾಮಿ ಕಾಣಿಸ್ತಾ ಇದ್ದಾರೆ. ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು ಫ್ರೆಂಡ್ಸ್. ನಾವು ಏನೇನು ಅಂದ್ಕೊತೀವೋ ಎಲ್ಲ ನೆರವೇರುತ್ತೆ ಹನುಮಾನ್ ಟೆಂಪಲಲ್ಲಿ. ನೀವು ಒಂದ್ಸಲ ವಿಸಿಟ್ ಮಾಡಿ. ಇದು ಮಹಾಲಕ್ಷ್ಮಿ ಲೇಔಟಲ್ಲಿರೋದು. ಹಾಗೆ ಸ್ವಾಮಿ ಟೆಂಪಲಲ್ಲಿ ನನ್ನ ಮಗನಿಗೆ ಅಂತ ತಾಯ್ತ ತಗೊಂಡ್ವಿ. ಯಾಕೋ ಅವನಿಗೆ ಫುಲ್ಲು ಸುಸ್ತಾಗೋ ಥರ ಅನ್ನಿಸ್ತಾ ಇತ್ತು. ಫುಲ್ಲು ವಾಮಿಟ್ಸ್ ಬೇರೆ ಮಾಡ್ತಾ ಇದ್ದ. ಅದರಿಂದ ನಾವು ಹುಷಾರಿಲ್ಲ ಅಂದ್ಕೊಂಡು ಒಂದು ತಾಯ್ತ ತಗೊಂಡ್ವಿ. ಆಂಜನೇಯ ಟೆಂಪಲ್ಗೆ ಬಂದಿದ್ವಿ ಲಕ್ಷ್ಮೀಪುರದಲ್ಲಿ. ಮೆಟ್ಲ ಮೇಲೆ ಹಾಗೆ ಕುತ್ಕೊಂಡು ನನ್ನ ಮಗನ ಜೊತೆ ಮಾತಾಡ್ತಾ ಇದ್ದೆ. ನೈವೇದ್ಯ ಅಂತ ಹೇಳ್ಬಿಟ್ಟು ಬನಾನ ಕೊಟ್ಟಿದ್ದರು. ಸ್ವಲ್ಪ ಅವನಿಗೆ ತಿನ್ನಿಸ್ದೆ. ಯಾಕೋ ಗೊತ್ತಿಲ್ಲ ಫುಲ್ಲು ವಾಮಿಟ್ ಮಾಡಿಬಿಟ್ಟ. ಮತ್ತು ಅಲ್ಲೇ ದೇವಸ್ಥಾನದ ಹತ್ರ ಸ್ವಲ್ಪ ನೀರಿತ್ತು, ಹೋಗ್ಬಿಟ್ಟು ಅಲ್ಲೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಫುಲ್ ವಾಮಿಟ್ ಎಲ್ಲ ಮಾಡಿದ್ದಲ್ಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಬೇರೆ ಡ್ರೆಸ್ ತೊಗೊಂಡೋಗಿದ್ದೆ. ಡ್ರೆಸ್ ಚೇಂಜ್ ಮಾಡಿ ಅವನಿಗೆ ಸ್ವಲ್ಪ ತಲೆ ಕುಂಡ್ರಿಸ್ಕೊಂಡಿದ್ದೆ. ಬಟ್ ಅವನು ಪಕ್ಕದಲ್ಲಿ ಒಂದು ಬೆಕ್ಕು ನೋಡ್ದ. ಅದರಿಂದ ಅದನ್ನ ಇಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಎದ್ದು ಓಡೋದ. ನಾನು ಅವನ ಹಿಂದೆನೇ ಹೋಗ್ತಾ ಇದ್ದೀನಿ. ಹಾಗೆ ಮುಂದೆ ಹೋಗ್ತಾ ಇದ್ದಂಗೆ ಒಳಗಡೆ ಪಾರ್ಕಲ್ಲಿ ಅವನಿಗೆ ಆಟ ಆಡೋಕ್ಕೆಲ್ಲ ಐಟಮ್ಸು ಕಾಣಿಸ್ಬಿಡ್ತು. ಅದಕ್ಕೆ ಓಡೋಗ್ತಾ ಇದ್ದಾನೆ ಆಡ್ಕೊಳ್ಳೋದಕ್ಕೆ. ಅವನಿಗೂ ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಟ ಆಡಿಸ್ಕೊಂಡು ನಾವು ಹೋಗಿ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗಿ ಮನೆಗೆ ಇವಾಗ ಬಂದ್ವಿ ಫ್ರೆಂಡ್ಸ್. ಇವಾಗ ಮನೆಯಲ್ಲಿ ಎಲ್ಲೋ ಹೋಗೋಣ ಅಂತ ಎಲ್ಲ ಮಾತಾಡ್ಕೊತಾ ಇದ್ದಾರೆ. ಎಲ್ಲಿಗೆ ಅಂತ ನಾನು ಹೇಳ್ತೀನಿ.
ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾವು ಬೆಳಗ್ಗೆನೆ ಟೆಂಪಲ್ಗೆ ಹೋಗಿ ಬಂದ್ವಿ. ವೀರಾಂಜನೇಯ ಟೆಂಪಲ್ ಅಂತ ಮಹಾಲಕ್ಷ್ಮಿ ಲೇಔಟಲ್ಲಿರೋದು. ನೀವು ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಇವಾಗ ನಾವು ನ್ಯೂ ಇಯರ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆಯವ್ರ ಊರಿಗೆ ಹೋಗ್ತಾ ಇದ್ದೀವಿ. ದೊಡ್ಡಬಳ್ಳಾಪುರ ಹತ್ರ ಒಂದು ಹಳ್ಳಿ ಅದು, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಹಾಯ್ ಮಾಡ್ರಿ ನಿಕ್ಕಿ. 1 hour ಜರ್ನಿ ಅಲ್ಲಿಂದ ಇಲ್ಲಿಗೆ. ಇವಾಗ ಇನ್ನು 10 ಮಿನಿಟ್ಸ್ ನಮ್ಮ ಅತ್ತೆಯವ್ರ ಊರಿಗೆ ಬಂದ್ವಿ. ದೊಡ್ಡಬಳ್ಳಾಪುರದಿಂದನೂ ಬರ್ಬೋದು, ದೊಡ್ಡಬಳ್ಳಾಪುರ ಬೆಳಂಗ್ಲ ಆ ಥರ ಬರುತ್ತಲ್ಲ, ಆ ಕಡೆಯಿಂದನೂ ಬರ್ಬೋದು. ನಾವು ದೊಡ್ಡಬಳ್ಳಾಪುರದ ಹತ್ರ ಅಷ್ಟು ದೂರ ಹೋಗಲ್ಲ. ನಾವು ಇಲ್ಲಿ ರಾಜನಕುಂಟೆ ಬರುತ್ತಲ್ಲ, ಅಲ್ಲೇ ಟರ್ನ್ ಆಗ್ತೀವಿ. ರಾಜನಕುಂಟೆಯಿಂದ ಒಳಗಡೆ ಬರ್ತೀವಿ. ಇವಳು ನಮ್ಮ ಅತ್ತೆ ಮಗಳು. ಹಾಯ್ ಮಾಡಿ. ಇದು ಮನೆ. ಸಾರಿ, ಕರೆಂಟ್ ಇಲ್ಲ. ಕರೆಂಟ್ ಇದೆಯಾ? ಕಲ್ಲಿನ ಮನೆ. ತುಂಬ ಹಳೆ ಮನೆ ಇದು, ತುಂಬ ವರ್ಷಗಳಾಗಿದೆ ಕಟ್ಟಿ. ಬಟ್ ಲೈಟ್ ಬೆಳಕು ಅಷ್ಟಕ್ಕಷ್ಟೇ ಒಳಗಡೆ. ನೋಡಿ ಯಾವ ಥರ ನಿಮಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಕವರ್ ಮಾಡ್ತಾ ಇದ್ದೀನಿ ಆದಷ್ಟು. ಇಲ್ಲಿ ಹಿಂದ್ಗಡೆ ಬಂದರೆ ನಿಮಗೆ ಫುಲ್ಲು ಗಿಡಗಳು ಕಾಣಿಸುತ್ತೆ. ಅವ್ರು ಬಂದುಬಿಟ್ಟು ಸ್ವಲ್ಪ ತರಕಾರಿ ಮತ್ತು ಹೂವಿನ ಗಿಡಗಳು ಹಾಕ್ಕೊಂಡಿದ್ದಾರೆ. ಅವರೆಲ್ಲೂ ಕೊಂಡ್ಕೊಳ್ಳಲ್ಲ ಜಾಸ್ತಿ ಹೂವು ಎಲ್ಲ, ಅದರಿಂದ ಹೂವಿನ ಗಿಡಗಳೆಲ್ಲ ತುಂಬ ಹಾಕ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಅತ್ತೆ ಮಗ ಚಂದನ್ ಅಂತ, ಅಲಿಯಾಸ್ ಗುಂಡ. ಇವರು ನಮ್ಮ ಅಣ್ಣ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.